ಈ ರಂಗೋಲಿ ಅಂತೂ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ನೋಡಿ. ಇದನ್ನು ಸ್ವಲ್ಪ ಚುಕ್ಕಿಗಳನ್ನು ಸರಿ ಇಟ್ಟು ಚೆಂದವಾಗಿ ಬಿಡಿಸಿದ್ರೆ ಎಷ್ಟು ಸಖತ್ತಾಗಿ ಕಾಣುತ್ತೆ ಗೊತ್ತಾ. ಸ್ವಲ್ಪ ಏರುಪೇರಾಯಿತು ನಾನು ಚುಕ್ಕಿ ಇಡುವಾಗ, ಅದರಿಂದ ರಂಗೋಲಿನೂ ಸಹ ಏರುಪೇರಾಗಿದೆ. ಆ ರಂಗೋಲಿನ ಯಾರೋ ಯೂಟ್ಯೂಬರ್ ಬಿಡಿಸಿದ್ರು, ನಾನು ಚೌತಿ ದಿನ ಬಿಡಿಸ್ದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿರೋದ್ರಿಂದ ರಾತ್ರಿಯೇ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಇಲ್ಲಿ ನೋಡಿ ನಾನು ಮಾಡ್ತಾ ಇದ್ದೀನಲ್ವಾ, ಈ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ಆ ಒಂದು ದೇವ್ರ ಮನೆಯನ್ನು ಒರೆಸ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ಆಯಿತು. ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಹಾಲನ್ನು ಇಟ್ಟರೆ ತುಂಬ ಒಳ್ಳೆಯದು. ಏಕೆಂದರೆ ಹಾಲು ಡೈರೆಕ್ಟಾಗಿ ಹಸುವಿಂದ ಬಂದಿರುತ್ತೆ ಅಲ್ವಾ, ಅದು ಸಹ ಯಾರ ಎಂಜಲು ಆಗಿರೋದಿಲ್ಲ. ಅದನ್ನು ಒಂದು ಪವಿತ್ರ ಇರುತ್ತೆ ಅಂತ ಹೇಳಿ ಹಾಲನ್ನು ನೈವೇದ್ಯಕ್ಕೆ ಇಟ್ಟಿರ್ತಾರೆ. ಬಾಳೆಹಣ್ಣು ಏನಕ್ಕೆ ಇಡ್ತಾರೆ ಅಂತಂದರೆ, ಈಗ ಮಾವಿನ ಹಣ್ಣು ಓಟೆಯಿಂದ ನಾವು ಗಿಡ ಎಲ್ಲ ಮಾಡ್ತೀವಲ್ವ, ಹಾಗೆ ಈ ಬಾಳೆಹಣ್ಣನ್ನು ಯಾವುದೇ ಥರದ್ದು ಒಂದು ನಾವು ತಿಂದ ಮೇಲೆ ಅದರದ್ದು ಒಂದು ಬೀಜದಿಂದ ನಾವು ಗಿಡವನ್ನು ಮಾಡಿರೋದಿಲ್ಲ. ಅದರಿಂದ ಬಾಳೆಹಣ್ಣು ಶ್ರೇಷ್ಠ ಅಂತ ಹೇಳಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ಇಡ್ತಾರೆ. ಬೇರೆ ಯಾವುದೇ ಒಂದು ಗಿಡವನ್ನು ತೆಗೆದುಕೊಂಡರೂ ಸಹ ನಾವು ತಿಂದುಬಿಟ್ಟ ಆ ಓಟೆಯಿಂದ ಅಥವಾ ಆ ಬೀಜದಿಂದ ಅದು ಗಿಡ ಆಗಿರುತ್ತೆ ಅಲ್ವಾ, ಅದರಿಂದ ಬೇರೆ ಹಣ್ಣುಗಳನ್ನು ಅಷ್ಟಾಗಿ ಇಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿ, ನಾವು ಹೂವನ್ನು ತರಿಸಿದಾಗ ಒಂದೇ ಒಂದು ಮಲ್ಲಿಗೆ ಹೂವು ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಅದನ್ನು ನಾನು ಮುಡಿದುಕೊಂಡು ಪೂಜೆಗೆ ಕೂತ್ಕೊಂಡಿದ್ದೀನಿ. ಬೇರೆ ದಿನದಲ್ಲಿ ಚೌತಿ ಬರುತ್ತೆ ಅಲ್ವಾ, ಅಂದರೆ ಸಂಕಷ್ಟಹರ ಚತುರ್ಥಿ ಬರುತ್ತೆ ಅಲ್ವಾ, ಅದಕ್ಕಿಂತ ಮಂಗಳವಾರ ಬರುತ್ತೆ ನೋಡಿ, ಆ ದಿನ ಚೌತಿ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗ್ತವಂತೆ. ನಿಮ್ಮ ಆಯಸ್ಸು, ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಯಾಗತ್ತಂತೆ. ಆ ವಿಘ್ನ ನಿವಾರಕ ಎಲ್ಲ ವಿಘ್ನವನ್ನು ನಿವಾರಿಸಿ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾರೆ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಉಪವಾಸವನ್ನು ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ನೀವು ಅಂದ್ಕೊಂಡಿರೋದಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳಿ ತಿಳಿದವರು ಹೇಳ್ತಾ ಇರ್ತಾರೆ. ಕೆಲವರು ಹೇಗೆ ಉಪವಾಸ ಮಾಡ್ತಾರೆ ಅಂದರೆ, ಹಾಲು, ಹಣ್ಣು ಅಥವಾ ನೀರು ಹೀಗೆ ಎಲ್ಲವನ್ನು ತಿಂದ್ಕೊಂಡು ಕುಡ್ಕೊಂಡು ಉಪವಾಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿರೋದು ಇಷ್ಟೇ, ಅಕ್ಕಿ ಅಥವಾ ಅನ್ನ ಈ ಥರ ಬಳಸಬಾರ್ದು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹೀಗೆ ಬಳಸಬಾರ್ದು. ಇನ್ನೆಲ್ಲವನ್ನು ತಿಂದರೆ ಏನು ಪರವಾಗಿಲ್ಲ ಅನ್ನೋರು ಕೆಲವರು ಇರ್ತಾರೆ. ಇನ್ನು ಕೆಲವರು ನೀರನ್ನು ಸಹ ಕುಡಿಯದೆ ಉಪವಾಸವನ್ನು ಇರ್ತಾರೆ. ಅಂದರೆ ಅದನ್ನು ನಿಟ್ಟುಪವಾಸ ಅಂತನೋ ಏನೋ ಕರೀತಾರೆ. ಈ ಸರ್ತಿ ನಾನು ಮತ್ತು ನನ್ನ ತಂಗಿ ಉಪವಾಸ ಇದ್ವಿ. ಹೀಗೆ ಉಪವಾಸವನ್ನು ಮಾಡ್ತಾ ಇದ್ದರೆ ನಿಮಗೆ ಊಟದ ಬೆಲೆನೂ ಗೊತ್ತಾಗತ್ತೆ, ಹಾಗೆ ಊಟಕ್ಕೆ ತುಂಬ ಗೌರವವನ್ನು ಕೊಡಬೇಕು ಅಂತಾನೂ ತಿಳಿಯುತ್ತೆ. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಪೂಜೆನೂ ಮುಗಿಸ್ಬಿಟ್ಟೆ ನೋಡಿ. ಅಲ್ಲಿ ಗರ್ಕೆ ಕಾಣಿಸ್ತಾ ಇದೆ ಅಲ್ವಾ, ನಮ್ಮ ಪಾಟ್ನಲ್ಲೇ ಬೆಳೆದಿರುವ ಗರ್ಕೆ. ನಾನು ಬೇರೆಯವ್ರ ಮನೆಗೆ ಏನು ಹೋಗೋದು ಅಂತ ಹೇಳಿ ನಾನೇ ಮನೆಯಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಇದು ನಮ್ಮ ಮನೆಯ ಗರಿಕೆ ಹುಲ್ಲು. ಈ ವಿಘ್ನ ನಿವಾರಕನಿಗೆ ಗರಿಕೆಯೇ ಶ್ರೇಷ್ಠವಾದದ್ದು. ಅದರಿಂದ ಚೌತಿಗಳಲ್ಲಿ ಎಲ್ಲರ ಮನೆಯಲ್ಲೂ ಗರಿಕೆಗೆ ಮೊದಲ ಆದ್ಯತೆ. ಗರಿಕೆ ಹುಲ್ಲನ್ನು ಇಟ್ಟು ಪೂಜೆ ಮಾಡದೇ ಇದ್ದರೆ ಅದು ವಿಘ್ನ ನಿವಾರಕನಿಗೆ ಸಲ್ಲೋದೇ ಇಲ್ಲ ಅಂತ ಅರ್ಥ. ನೋಡಿ, ನಮ್ಮ ತುಳಸಿ ಎಷ್ಟು ಚೆಂದವಾಗಿ ಬೆಳೀತಾ ಇದೆ ಅಲ್ವಾ. ತಡೀರಿ, ನಿಮ್ಮ ಊಹೆ ತಪ್ಪು. ನನಗೆ ಅಂತ ಅಂದ್ಕೊಂಡ್ರ ಕಾಫಿ? ಇಲ್ಲ ರೀ, ನನ್ನ ಹಸ್ಬೆಂಡ್ಗೆ ಮಾಡಿ ಕೊಡ್ತಾ ಇದ್ದೀನಿ. ಈ ದಿನ ನನ್ನ ಮಗಳು ಕಾಲೇಜ್ಗೆ ಹೋಗಬೇಕಿತ್ತು, ಅದಕ್ಕಾಗಿ ನಾನು ಸಿಂಪಲ್ಲಾಗಿ ಪುಳಿಯೋಗರೆಯನ್ನು ಮಾಡಿದ್ದೆ.
ನಾವು ಟೇಸ್ಟ್ ನೋಡೋ ಹಾಗಿಲ್ಲ ಅಲ್ವಾ. ಅದರಿಂದ ಈ ಥರ ಪುಳಿಯೋಗರೆ ಚಿತ್ರಾನ್ನ ಮಾಡಿಬಿಟ್ರಂತೂ ಬೆಸ್ಟ್ ಆಗುತ್ತೆ. ನಿಮ್ಮಲ್ಲಿ ಯಾರ್ಯಾರು ಅಂಗಾರಕ ಚತುರ್ಥಿಯನ್ನು ಆಚರಿಸಿದ್ರಿ? ಬರೀ ಚೌತಿಯಲ್ಲಿ ಮಾತ್ರ ಅಲ್ಲ ಉಪವಾಸ ಇರಬೇಕಾಗಿರೋದು. ಯಾವುದೇ ಒಂದು ಟೈಮ್ನಲ್ಲಿ ಉಪವಾಸ ಇದ್ದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ನನ್ನ ಮಗಳಿಗೆ ಬಾಕ್ಸ್ನ ಹಾಕಿಟ್ಟಿದ್ದೆ. ಈಗ ನೀರನ್ನು ಸಹ ತುಂಬಿ ಇಡ್ತಾ ಇದ್ದೀನಿ. ನೋಡಿ, ಮಕ್ಕಳಿಗೆ ಸ್ಟೀಲ್ ಬಾಟಲ್ಗಳಲ್ಲಿ ನೀರನ್ನು ಕೊಟ್ಟು ಕಳಿಸಿ. ಪ್ಲಾಸ್ಟಿಕ್ ಬಾಟಲ್ಸ್ನ ಅವಾಯ್ಡ್ ಮಾಡಿ. ನನ್ನ ಮಗಳು ಒಂದು 7:15ಗೆಲ್ಲ ಮನೆ ಬಿಟ್ಬಿಡ್ತಾಳೆ. CBSಗೆಲ್ಲ ಹೋಗಿ ಅಲ್ಲಿಂದ ಕಾಲೇಜ್ಗೆ ಹೋಗಬೇಕಲ್ವಾ, ಅದರಿಂದ. ಈಗ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೇ ರೋಡ್ನಲ್ಲಿ ಯಾರು ಕಂಡ್ರು ಗೊತ್ತಾ? ನಮ್ಮ ಹಣ್ಣುಗಳ ರಾಜ್ಯ ಮಾವು. ಈಗಂತೂ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲೆಲ್ಲಿ ನೋಡಿದ್ರೂ ಮಾವಿನ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣೇ ಕಾಣ್ತಾ ಇರುತ್ತೆ. ನಾವು ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ್ವಿ. ಯಾರೋ ಹಣ್ಣನ್ನು ಟೇಸ್ಟ್ ಮಾಡ್ತಾಯಿದ್ರು. ಹಾಂ, ಚೆನ್ನಾಗಿದೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸಹ ತೆಗೆದುಕೊಂಡು ಬಂದ್ವಿ. ಅಮ್ಮನ ಮನೆಗೆ ಬಂದಾಗ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದರು. ಇಲ್ಲಿ ನಮ್ಮ ತಂಗಿ ಮಗಳು ರಿಯಾ ಇದ್ದಾಳೆ, ಮತ್ತು ನಮ್ಮ ಮಾವನ ಮಗಳು ಹರ್ಷಿಕಾ ಅಂತ ಅವಳ ಹೆಸರು. ಅವಳು ಸಹ ರಜಕ್ಕೆ ಅಮ್ಮನ ಮನೆಗೆ ಬಂದಿದ್ಲು. ಇಲ್ಲಿ ಮಕ್ಕಳಿದ್ದಾರಲ್ವಾ, ಅದಕ್ಕೆ ಅಲ್ಲೇ ಉಳಿದುಕೊಂಡು ಆಟ ಆಡ್ತಾ ಇದ್ದಾಳೆ. ಇವನು ನೋಡಿ, ಇವನು ರಿಶಾನ್, ನಿಮಗೆ ಗೊತ್ತಿರಬೇಕಲ್ವಾ. ಇವನು ನಾವುಗಳು ಯಾರಾದರೂ ಬಂದಾಗ ಇವನು ಏನೇನಿರುತ್ತೆ ವಸ್ತುಗಳು ಎಲ್ಲವನ್ನು ತೋರಿಸ್ಬಿಡಬೇಕು. ನಾವು ಅದನ್ನು ಎಷ್ಟೊಂದು ಸರ್ತಿ ನೋಡಿರ್ತೀವಿ, ಅವನು ಆಟ ಆಡಿರೋದು ನೋಡಿರ್ತೀವಿ, ಅವನ ವಸ್ತುಗಳು ನೋಡಿರ್ತೀವಿ. ಆದರೆ ನಾವು ಯಾರಾದರೂ ಬಂದಾಗ ಒಂದು ರೌಂಡ್ ತೋರಿಸಲೇಬೇಕು. ಈಗ ನಮ್ಮ ಮಕ್ಕಳು ಬೇಸಿಗೆಗೆ ತುಂಬ ಒಂದು ಸೆಕೆ ಇರುತ್ತೆ ಅಲ್ವಾ, ಅದಕ್ಕೆ ಶವರ್ ಬಾತ್ ಮಾಡ್ತಾ ಇದ್ದಾರೆ. ನೋಡಿ, ಎಷ್ಟು ಖುಷಿಯಾಗಿ ಒಂದು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಶವರ್ ಬಾತ್ ಮಾಡ್ತಾ ಇದ್ದಾರೆ ನೋಡಿ. ಈ ಸರ್ತಿ ಅಂತೂ ತುಂಬ ಒಂದು ಬಿಸಿಲಿದೆ ಅಲ್ವಾ. ಈ ಬಿಸಿಲಿಗೆ ನಾವು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಈಗಂತೂ ರಜೆ ಇರೋದ್ರಿಂದ ಗಂಡು ಮಕ್ಕಳು ಅವ್ರವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿಬಿಟ್ಟು ಸ್ವಿಮ್ಮಿಂಗ್ ಮಾಡೋದಕ್ಕೋಸ್ಕರವಾಗಿ ಆಳ ಇರೋ ಒಂದು ನೀರಿನ ಜಾಗಕ್ಕೆ ಹೋಗ್ತಾರೆ, ಅಥವಾ ತುಂಬ ದೂರ ಹೋಗ್ತಾರೆ. ಅಪ್ಪ ಅಮ್ಮಂಗೆ ತಿಳಿಸೇ ಇರೋದಿಲ್ಲ. ಮನೆಯಲ್ಲಿ ಮಕ್ಕಳು ಎಲ್ಲಿ ಹೋದರು ಅಂತ ಅಪ್ಪ ಅಮ್ಮ ಫ್ರೆಂಡ್ಸನ್ನೆಲ್ಲ ಕೇಳೋದಾಗಿರುತ್ತೆ. ಅದರಿಂದ ಆಮೇಲೆ ಅಲ್ಲಿ ಹೋಗಿ ಸರಿಗಾದರೂ ಬರ್ತಾರಾ? ಇಲ್ಲ, ಏನಾದರೂ ಒಂದು ಅನಾಹುತ ಮಾಡಿಕೊಂಡೇ ಬರ್ತಾರೆ. ಅದನ್ನೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಏನು ಅಂತ ನಿಮಗೆ ಅರ್ಥ ಆಗಿರಬೇಕಲ್ವಾ. ಹಾಗಾಗಿ ಎಲ್ಲ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಸಹ ತುಂಬ ಹುಷಾರಾಗಿರಿ, ಜೋಪಾನವಾಗಿರಿ. ಈ ಥರ ನೀರಿನ ಸ್ಥಳಕ್ಕೆ ಹೋದಾಗಂತೂ ತುಂಬ ಕೇರ್ಫುಲ್ಲಾಗಿ ಸ್ವಿಮ್ ಮಾಡಿ ಅಂತ ಹೇಳ್ತೀನಿ. ಇವರನ್ನು ಬಿಟ್ಟರೆ ಸಾಯಂಕಾಲ ರಾತ್ರಿ ಆಗೋವರೆಗೂ ಆಡ್ತಾನೇ ಇರ್ತಾರೆ ಅಂತ ಹೇಳಿ ಬೇಗ ಸ್ನಾನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ನಾನು ಹೊರಗಡೆಗೆ ಬಂದೆ. ಈಗ ಮಧ್ಯಾಹ್ನದ ಊಟ ಆದಮೇಲೆ ಮಕ್ಕಳು ಮತ್ತೆ ಆಟಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಕೆರೆ ದಡ ದಡ ಕೆರೆ ಕೆರೆ ದಡ ಕೆರೆ ಕೆರೆ ಕೆರೆ. ಯಾರು ಔಟು? ಹಾಂ, ಕಾಲು ಹಾಕಿದ್ರಲ್ಲ. ಹರ್ಷಿಕಾ ಔಟು. ರಿಷು ನೀನು ಆಡು, ಮತ್ತೆ ನಿಂತ್ಕೊ ನೀನು. ಕೆರೆ ದಡ 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 ಕೆರೆ 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 ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ. ಏನು ಕೆರೆ ದಡ ದಡ ಕೆರೆ ದಡ ಕೆರೆ ದಡ ಕೆರೆ ಕೆರೆ ದಡ ಕೆರೆ ಕೆರೆ. ಆಡಕ್ಕೆ ಬರಲ್ಲ ಅದಕ್ಕೆ. ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ. ಸಾಕು, ಎತ್ತಿ ಊಟಕ್ಕೆ. ಈಗ ನಾನು ಹೇಳ್ಬೇಕಾ? ಏ ಹಂಗಲ್ಲ, ಉಲ್ಟಾ ನೇಮ್. ರಿಶಾನ್
ಸುಮ್ಮನೆ ಹೇಳಿದೆ ಅವನೇನು ಹೇಳ್ತಾನೆ ಅಂತ. ಹಾಂ ರಿಯಾ ರಿಯಾ ಮತ್ತೆ ಹೇಳ್ಬೇಕಾ? ಹರ್ಷಿಕಾ ರಿಯಾ. ಏಯ್ ನೀನೇ ಗೆದ್ದೆ. ರಿಯಾ ಔಟು. ಹರ್ಷಿಕಾ ಹರ್ಷಿಕಾ ರಿಯಾ ಹರ್ಷಿಕಾ. ನನಗೆ ಕನ್ಫ್ಯೂಸ್ ಆಗ್ತದೆ. ಹರ್ಷಿಕಾ ಹರ್ಷಿಕಾ ರಿಶಾನ್ ರಿಶಾನ್ ಇರೋ ನೋಡ. ರಿಶಾನ್ ಅಯ್ಯೋ ಹರ್ಷಿಕಾ ರಿಯಾ 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 ಹೆಸರು ಔಟ್. ರಿಯಾ ತುಂಬ ಔಟ್ ಆಗ್ತಾ ಇದೆಯಾ ನೀನು. ಸಾಕೀಗ ಔಟ್ ಇದು. ನೀನು ಔಟ್ ತುಂಬ ಸಲ ಆಗ್ಬಿಟ್ಟಿದೆ. ಮತ್ತೆ ಸ್ವಲ್ಪ ನಗು ಕತ್ಲೆ ಚಿನ್ನ. ಆಗುತ್ತಾ? ಬಟ್ಟೆ ಟಚ್ ಮಾಡಬಾರ್ದು. ಆಟ ಎಲ್ಲ ಮುಗಿಸಿದ ಮೇಲೆ ಒಂದು ರೌಂಡ್ ಮಾವಿನ ಹಣ್ಣು ಸಹ ತಿಂದು ಮುಗಿಸಿದ್ರು. ಆಟ ಎಲ್ಲ ಸಾಕು ಮಲ್ಕೊಳಕ್ಕೆ ಹೋಗಿ ಅಂತ ಹೇಳಿದ್ರೆ ಮೆಲ್ಲಗೆ ಫೋನ್ ತೊಗೊಂಡು ಹೋಗಿಬಿಟ್ಟು ಸೆಲ್ಫಿಗಳನ್ನು ತೆಗೆದುಕೊಂಡಿದ್ದಾರೆ ನೋಡಿ. ನಿದ್ದೆ ಬರಲಿಲ್ಲ, ಮತ್ತೆ ಆಟ ಆಡ್ತೀವಿ ಅಂತ ಹೇಳಿ ಮತ್ತೆ ಎದ್ದು ಬಂದು ಆಟ ಶುರು ಮಾಡ್ಕೊಂಡಿದ್ದಾರೆ. ಓಹೋ ಎಂತ ಫಾಸ್ಟು. ಹುಷಾರು ಕೊಡಪ್ಪ. ಚುಚ್ಚು ಎತ್ಕೊ ಬಂದ್ರಲ್ಲ ಚುಚ್ಚುನ. ಇವನಂತೂ ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾನೆ ಅಲ್ಲ ಓಡ್ತಾನೆ, ಬರೀ ಓಡ್ತಾನೇ ಇರ್ತಾನೆ. ಈ ಸಮ್ಮರ್ ಟೈಮಲ್ಲಂತೂ ಎಲ್ಲರ ಮನೆಯಲ್ಲೂ ಫ್ಯಾನ್ ಆನ್ ಇಟ್ಟೇ ಇರ್ತಾರೆ ಅಲ್ವಾ. ಅಲ್ಲಿ ಯಾರಾದರೂ ಇರಲಿ ಇಲ್ಲದೇ ಇರಲಿ ಫ್ಯಾನ್ ಅಂತೂ ಓಡ್ತಾನೇ ಇರುತ್ತೆ. ಇಲ್ಲಿ ನೋಡಿ, ಚಿತ್ರದುರ್ಗದಲ್ಲಿ ಒಂದು ಕಿಂಡಿ ಇದೆ ಅಲ್ವಾ, ಅಲ್ಲಿ ಸೈನಿಕರು ಅಂದರೆ ಕಳ್ಳ ಸೈನಿಕರು ಹೇಗೆ ನುಗ್ಗಿ ಬರ್ತಾ ಇರ್ತಾರೆ ಹಾಗೆ ನಮ್ಮ ಮಕ್ಕಳು ನುಗ್ಗಿ ಬರ್ತಾ ಇದ್ದಾರೆ ನೋಡಿ. ಸೇಮ್ ಹಾಗೆ ಇತ್ತು ನೋಡೋದಕ್ಕೆ. ಈ ಕೆಲಸ ಇವರಿಗೆ ಇಷ್ಟ ಆಗಿಬಿಟ್ಟು ಒಂದೆರಡು ಮೂರು ಸರ್ತಿ ಹೀಗೆ ಮಾಡ್ತಾನೇ ಇದ್ದರು. ಮಕ್ಕಳುಗಳು ಯಾವುದಾದ್ರೂ ಒಂದು ಕೆಲಸವನ್ನು ಅಥವಾ ಒಂದು ಆಟವನ್ನು ಇಷ್ಟಪಟ್ಬಿಟ್ರೆ ಅದನ್ನೇ ಪದೇ ಪದೇ ಮಾಡ್ತಾ ಇರ್ತಾರೆ ಅಲ್ವಾ. ತುಂಬಾ ಹರ್ಟ್ ಆಗೋಯ್ತು. ಏನಾಯ್ತು? ಮೆನ್ಸ್ಗೆ ತುಂಬಾ ಹರ್ಟ್ ಆಗೋಯ್ತು. ಎಷ್ಟೊತ್ತಾಗತ್ತೋ ಏನು. ನಮ್ಮ ಪ್ರಿಯಾ ಈಗ ಶೆಕೆ ಅಲ್ವಾ, ನಿಮಗೆ ಒಂದು ಜ್ಯೂಸ್ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿ ದೊಡ್ಡ ಪತ್ರೆ ಸೊಪ್ಪನ್ನೆಲ್ಲ ಅರೆದುಬಿಟ್ಟು ಹೀಗೆ ಮಾಡ್ತಾ ಇದ್ದಾಳೆ ನೋಡಿ. ಸ್ಟಾರ್ಟ್. ಒಬ್ರನ್ನೊಬ್ರು ನೋಡಬಾರ್ದು. ಸಾಕು ಬಿಡಮ್ಮ, ಅದು ಹೋಗುತ್ತೆ ಇನ್ನೇನೋ ಹಂಗೆ ಇದ್ರೆ. ಅಷ್ಟೇ, ನಾನು ಸ್ಟಾಪ್. ಈ ಕಡೆ ತಿರುಗು. ಫ್ರಂಟ್. ಹಾಂ ಸಾಕು, ಈ ಕಡೆ ತಿರುಗು ರಿಯಾ, ಮುಂದೆ ತಿರುಗಬೇಕು. ಇಬ್ರು ಒಂದರಲ್ಲೇ ಇಬ್ರು ನಿಂತ್ಕೋಬೇಡ್ರಪ್ಪ.
ಸಾಕು, ಅದು ಅಲಾಡ್ತಾ ಇದೆ. ಇದು ಹಾಕ್ಬೇಕಾ? ಇದು ಇದು ಫಾಸ್ಟ್ ಭರತನಾಟ್ಯ ಆಯ್ತು ಇದು. ನೋಡ್ರಿ ಅಲ್ಲಿ ನೋಡ್ರು. ಈವ್ನಿಂಗ್ ಟೈಮ್ ಆದಮೇಲೆ ಎಲ್ಲ ಬರ್ಡ್ಸ್ಗಳು ಅದರದ್ರ ಗೂಡಿಗೆ ಹೋಗಲೇಬೇಕಲ್ವಾ. ಅದರಿಂದ ಕಾಗೆಗಳು ಮತ್ತು ಹದ್ದುಗಳು ಎಲ್ಲವೂ ಹೇಗೆ ಒಂದು ಗುಂಪಿಗೆ ಇನ್ನೊಂದು ಗುಂಪು ಕಾಯ್ತಾ ಇದ್ದಾವೆ ನೋಡಿ. ಎಷ್ಟೊಂದು ಕಾಣ್ತಾ ಇದೆ ಅಲ್ವಾ. ಎಲ್ಲವೂ ಒಟ್ಟಿಗೆ ಹೋಗೋದಕ್ಕೆ ಕಾಯ್ಕೊಂಡು ಅಲ್ಲೇ ಹಾರಾಡಿಕೊಂಡು ಎಲ್ಲವೂ ಒಟ್ಟಿಗೆ ಬರಲಿ ಸೇರಲಿ ಅಂತ ಅಲ್ಲಲ್ಲೇ ಹಾರಾಡಿಕೊಂಡು ಆ ನಂತರ ಎಲ್ಲ ಒಟ್ಟಿಗೆ ಹೋಗ್ತಾವೆ ಅನಿಸುತ್ತೆ. ನೋಡೋದಕ್ಕಂತೂ ತುಂಬ ಚೆಂದ ಕಾಣಿಸ್ತಾ ಇತ್ತು. ಇದ್ರ ಬದಲು ಗಿಳಿಗಳಿದ್ದಿದ್ರೆ ಇದ್ದಿದ್ದು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಲ್ವಾ. ಒಂದೊಂದು ಸರ್ತಿ ಗಿಳಿಗಳು ಸಹ ಹೀಗೆ ತುಂಬ ತುಂಬ ಕಾಣಿಸ್ಕೊಳ್ತವೆ. ರಿಶೋನಿ ಚೆನ್ನಾಗಿದೆಯಾ? ಜೋರಾಗಿ ಹೇಳಬೇಕು. ಇಲ್ವಾ? ರಿಶು ಚೆನ್ನಾಗಿಲ್ಲ. ಇಲ್ಲಿ ನೋಡಿ ಹಿಂಗೆ ಅಂತೆ ಪಾಯಿಂಟ್ಸ್ ಓಡಿ ಬರ್ತಾವೆ ಅವ್ರಿಗೆ ಕೊಡಕ್ಕೆ. ಮೇಲೆ ಕೆಚ್ಚು ಚಿನ್ನ ಗಾಡಿ ರಿಶು ಬಿಡಿಸ್ತಾ ಸ್ವಲ್ಪ ಇತ್ತು ಮಾಡು. ಎತ್ತು ಆರತ್ತಂತು ಎತ್ತು ಅಯ್ಯೋ ಮಾಡು 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 ಮಾಡು. ರಿಶು ಏನ್ ಮಾಡ್ತಾ ಇದ್ದಾರೆ ಅಮ್ಮಮ್ಮ? ಏನ ಬಜ್ಜಿ? ಏನ್ ಬಜ್ಜಿ? ತಿನ್ನದು ಬಜ್ಜಿ, ಬಾಳೆಕಾಯಿ ಬಜ್ಜಿ. ಹೇಳು ಹೇಳು. ಬನಾನಾ ಬನಾನಾ ಬಜ್ಜಿ ತಿನ್ನಕ್ಕಿಷ್ಟನಾ? ಹೌದಾ? ಹೆಂಗೆ ತಿನ್ನೋದು ಹೆಂಗೆ? ಚಿ ಆ ಕೈಲ ರೈಟ್ ಹ್ಯಾಂಡಲ್ಲಿ ತಿನ್ನು. ಹಂಗೆ ತಿಂತೀಯಾ? ಟೇಸ್ಟ್ ನೋಡಿದ್ಯಾ? ತಿಂದಾ? ಹಾಂ ತಿಂತೀಯಾ? ಕೊಡ್ಲಾ? ಏನಪ್ಪ? ಆರ್ಲಿ ಸುಡುತ್ತೆ ಇವಾಗ. ನಿಂಗೆ ಇನ್ನೂ ಏನೇನು ಇಷ್ಟ ರಿಷಾ? ಉತ್ತರ ಕೊಡು. ನಿಂಗೆ ಬೇಡ, ನಾನು ಕೊಡಲ್ಲ ಬಜ್ಜಿ. ಕಬಾಬ್ ಇಷ್ಟನಾ? ಕತಾಯ್ತು. ಚಿಚ್ಚಿ ಇಷ್ಟನಾ? ಚಿಚ್ಚಿ ಫಿಶ್ ಇಷ್ಟನಾ? ತಿನ್ನೋ ತಗೋ. ಸುಡುತ್ತಾ ನೋಡು. ಮುಟ್ಟು ಮೇಘ ಒಂದು ಮುಟ್ಟು ನೋಡು, ನಾನು ಇಟ್ಕೊಳ್ತೀನಿ. ಒಂದು ತಗೋ. ಸುಡುತ್ತಾ ನೋಡು ಫಸ್ಟು. ಸುಡುತ್ತಾ? ಉಫ್ ಮಾಡ್ಕೊಂಡು ತಿನ್ನು ಅಷ್ಟೇ, ಎಲ್ಲನೂ ಅಲ್ಲ. ಒಂದು ಕೈಲಿ ಇಟ್ಕೋ. ಹಾಂ ಒಂದೇ ಗುಡ್ ಬೈ. ಸುಡುತ್ತಲ್ಲ, ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಕೊಡುತ್ತೆ. ಚೆನ್ನಾಗಿದೆಪ್ಪ. ಹ್ಞೂ ಅಮ್ಮಮ್ಮ ಸೂಪರ್ ಅಂದ್ಬಿಡು. ಬಜ್ಜಿ ಸೂಪರ್. ಯಾರು ಮಾಡಿದ್ದು? ಅಮ್ಮಮ್ಮ. ಹೆಸರು? ಅಮ್ಮಮ್ಮನ ಹೆಸರೇನು? ಅಮ್ಮಮ್ಮನ ಹೆಸರು ಏನ? ರಗತ. ನಾವು ಉಪವಾಸ ಇದ್ದಿದ್ದರಿಂದ ರಾತ್ರಿ ಒಂದು 10 ಗಂಟೆ ಸುಮಾರಿಗೆ ಅಲ್ಲೇ ನಮ್ಮ ಮನೆ ಹತ್ತಿರ ರಾಮ ಮಂದಿರ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಗಣೇಶನ ಗುಡಿನೂ ಸಹ ಇದೆ. ಅಲ್ಲಿ ಗರ್ಕೆ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿದರು. ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಅಂದರೆ ತುಂಬ ಜನ ಬಂದಿರ್ತಾರೆ. 10 ಗಂಟೆ ಮೇಲೆ ಆದರೂ ಸಹ ತುಂಬ ಜನ ಇದ್ದರು ಅಂತ ಹೇಳ್ತಾ ಇದ್ದೀನಿ. ನೋಡಿ ನಮ್ಮ ರಿಶಾನ್ ಮುಚ್ಚಿರೋ ಒಂದು ದೇವಸ್ಥಾನದ ಹತ್ರ ಬಂದು ನಮಸ್ತೆ ಅಂದರೆ ಬಗ್ಗಿ ನಮಸ್ತೆ ಮಾಡ್ತಾ ಇದ್ದಾನೆ.
ವಿಘ್ನ ನಿವಾರಕ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರು ಉಪವಾಸವನ್ನು ಹೇಗೆ ಮುಗಿಸಿದ್ರಿ? ನಮಗಂತೂ ಚಂದ್ರ ಕಾಣಿಸ್ಲಿಲ್ಲ. ನಿಮಗೆ ಯಾರ್ಯಾರಿಗೆ ಚಂದ್ರ ಕಾಣಿಸ್ತು? ನಮ್ಮ ದೇವ್ರ ಮನೆಯಲ್ಲಿ ಈಶ್ವರನ ತಲೆ ಮೇಲೆ ಅರ್ಧ ಚಂದ್ರ ಇರೋ ಫೋಟೋ ಇತ್ತು. ಅದನ್ನು ನೋಡಿ ನಮಸ್ತೆ ಮಾಡಿ ಅಮ್ಮ ಗೋಧಿ ದೋಸೆ ಹಾಕಿದರು. ಒಂದು 2-3 ತುಪ್ಪದಲ್ಲಿ ತಿಂದುಬಿಟ್ಟು ಉಪವಾಸವನ್ನು ಮುಗಿಸಿದ್ವಿ. ನಾವು ಅಮ್ಮನ ಮನೆಗೆ ಬಂದಿದ್ವಿ ಅಲ್ವಾ, ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ನನ್ನ ಜೊತೆ ನನ್ನ ತಂಗಿ ಮಗಳು ಮತ್ತು ನಮ್ಮ ಮಾವನ ಮಗಳು ಸಹ ನಮ್ಮ ಮನೆಗೆ ಬಂದರು. ಈಗ ಬೆಳಗ್ಗೆ ಆಗಿದೆ. ತಿಂಡಿ ತಿಂದುಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾರೆ ನೋಡಿ. ಈ ದಿನ ಹರ್ಷಿಕಾ ಅವ್ರ ಮನೆಗೆ ಹೋಗಬೇಕಾಗಿರತ್ತೆ. ಅದರಿಂದ ನಮ್ಮ ರಿಯಾಗೆ ಸ್ವಲ್ಪ ಬೇಜಾರಾಗಿ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಮಾವನು ಬಂದರು. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹರ್ಷಿಕಾನ ಅವ್ರ ಮನೆಗೆ ಕರ್ಕೊಂಡು ಹೋಗೇ ಬಿಟ್ಟರು. ಥ್ಯಾಂಕ್ ಯು.